मरकजी साबिक वजीर सीएम इब्राहिम ने 17 अप्रैल 2022 को जनता दल सेकुलर पार्टी का रियासती सदर का ओहदा संभालते ही अजला का दौरा शुरू कर दिया है। सीएम इब्राहिम ने जिला चिकबलापुर की तरफ मुतवज्जा फरमाई। इनका पहला दिन चिकबलापुर, दूसरा दिन सिद्दगट्टा रहा। दोनों इलाकों का दौरा इन्होंने बड़े जोर से किया, बाइक रैली निकाली। साबिक वजीर आजम एचडी देवेगौड़ा के ये करीबी हैं। दूरियां जितनी थी करीब इतने ही आ गए हैं। साथ साथ दोनों मंजर आम पर देखने को मिल रहा है। अब देखते हैं आगे क्या होगा। सदाए हिंद उर्दू, मैं हूँ इम्तियाजुल्लाह खान काशफी। इस मौके पर सिलगटा के बीएन रवि कुमार की निगरानी में एक अजलास मुनक़िद हुआ। सीएम इब्राहिम ने मुनक़िदा अजलास से खिताब किया। इन्होंने कहा कि हिंदू मुसलमान एक माँ बाप की औलाद की तरह रहें। मैं समाज सेवा हूँ। इस्लाम धर्म किसी से बैर रखना नहीं सिखाता। इन्होंने रैयतों की हिमायत में बढ़ती कीमतों पर हुकूमत पर एतराज़ जताया। सीएम इब्राहिम ने कांग्रेस सिद्धरामैया पर अपनी नाराज़गी का इजहार किया। इन्होंने ये भी कहा कि अगले इंतखाबात की मुकम्मल तैयारियां की जाएंगी। मंदिर दरगाहों से इक़दामात किए जाएंगे। सदाए हिंद उर्दू, मैं हूँ इम्तियाजुल्लाह खान काशफी। ಹಿಂದೂ ಮುಸಲ್ಮಾನರು ತಾಯಿಯ ಮಕ್ಕಳಂತೆ ಬಾಳಬೇಕು. ಅದಕ್ಕೆ ಯಾರು ಅಲ್ಪಸಂಖ್ಯಾತ ನಾಯಕರು ಅಂತ, ಅಲ್ಪಸಂಖ್ಯಾತ ನಾಯಕರಲ್ಲ, ಎಲ್ಲ ಸಮಾಜದ ಸೇವಕ ಯಾಕೆಂದ್ರೆ ನನಗೆ ಜಾತಿ ಆಧಾರದ ಮೇಲೆ, ಇಸ್ಲಾಂ ಧರ್ಮದಲ್ಲಿ ಜಾತಿ ಆಧಾರ ಇಲ್ಲವೇ ಇಲ್ಲ. ನಿನ್ನ ಪಕ್ಕದ ಮನೆಯವರು ನಿನ್ನಿಂದ ತೃಪ್ತಿಯಿಲ್ಲದಿದ್ದರೆ ನೀನು ನಮ್ಮವರಲ್ಲ. ಇದು ಇಸ್ಲಾಂ ಧರ್ಮ ನಮಗೆ ತಿಳಿಸಿರ್ತಕ್ಕಂಥದ್ದು. ಈ ಸಮಾಜದ ಈ ರಾಜ್ಯದಲ್ಲಿ 21% ಇದೆ. ನಾವು ಮುಖ್ಯಮಂತ್ರಿ ಕೇಳಲಿಲ್ಲ, ದೊಡ್ಡ ಹುದ್ದೆ ಕೇಳಲಿಲ್ಲ. ಪಕ್ಕದಲ್ಲಿ ಗೌರವ ಕುಂಕುಮಕ್ಕೆ ಜಾಗ ಕೊಡಿ ಆಗಲಿಲ್ಲ. ನಾನು ಹೇಳಿದ ಸಿದ್ದರಾಮಯ್ಯಗೆ ಇದೆ ಎಂದುಕೊಂಡೆ. ಚಾಮುಂಡಿ ಎಲೆಕ್ಷನ್ 300 ಓಟ್ನಲ್ಲಿ ಗೆಲ್ಲಿಸಿದ್ವಿ. ಈ ಚಾಮುಂಡಿಯಲ್ಲಿ ಸೋಲ್ತಾರೆ ಅಂತ ಗೊತ್ತಾಗಿ ಬಾದಾಮಿ ನಾ ಕರ್ಕೊಂಡು ಹೋದೆ. ಬಿಸಿಲು ಮೂಗಿನ ರಕ್ತ ಬರೋದು, ದುಡಿದ್ರಿ, ಫಲ ಸಿಗಲಿಲ್ಲ. ಪುಣ್ಯಾತ್ಮ ದೇವೇಗೌಡರು ನಾನು ಹೇಳಿದೆ, ನೋಡ್ರೆ ನೀವು ಜೀವಂತವಾಗಿ ಇರ್ಬೇಕಾದ್ರೆ ನಿಮ್ಮ ಋಣ ನಾವು ತೀರಿಸ್ತೇವೆ. ನಿಮ್ಮ ಎದುರುಗಡೆ ಇವತ್ತು ದಿವಸ ಇವತ್ತು ರೈತರ ಮಗ, ರೈತರ ಮಕ್ಕಳು ಗೊತ್ತಿದೆ ಕಷ್ಟ ಏನು ಅಂತ. ಮೋದಿಗೆ ಏನ್ ಗೊತ್ತು? ಸತ್ತವರ ಮೇಲೆ ಸೈಟ್ ಆಗಿ ಉಂಗರ ಮನೆಯಲ್ಲಿ ಗೊತ್ತಾಗತ್ತ. 111 ರೂಪಾಯಿ ಪೆಟ್ರೋಲ್ ಆಗಿದೆ, 80 ರೂಪಾಯಿ ಅಕ್ಕಿ ಆಗಿದೆ. ರೈತರ ಮಕ್ಕಳು ಇವತ್ತು ಸಾಯ್ತಾ ಇದ್ದಾರೆ. ಬಾಗೇವಾಡಿ ಬಸವಣ್ಣನ ಹುಟ್ಟೂರು, ಅಲ್ಲಿನ ಸಭೆ ಶುರು ಮಾಡಿ ಬಸವ ಕಲ್ಯಾಣ, ಬಸವಣ್ಣನ ಕರ್ಮಭೂಮಿ, ಅದಾದ್ಮೇಲೆ ಗುಲ್ಬರ್ಗ, ಕಾಜಾ ಬಂದೇನವಾಸ್, ಶರಣಬಸಪ್ಪ, ಈ 2 ಬಾರಿ ಬಂದು ಸಭೆ ಮಾಡಿ 7 ತಿಂಗಳು ಸತತವಾಗಿ ತಿಂತಿದ್ದೆವು.
ವ್ಯಾಚುಲರ್ ಪ್ರವಾಸಕ್ಕೆ ಪಟ್ಟಿ ಈಗಾಗಲೇ ರೆಡಿ ಆಗಿದೆ. जो फॉर्म नमरूद चुनेंगे नहीं वो बीजेपी उसके बाहर में कैंडिडेट। आज तुम्हारे अंदर एक जेडीएस में देवगौड़ा जैसी ताकत कुमारस्वामी 2 महीने से ऐसा ठोक रहा बीजेपी वाले होशियार होकर पड़ गया कि वो सोबत का असर इसके वास्ते बेफिक्र होकर निकलो। इलेक्शन के टाइम को मैं आता रवि कुमार पूरा कोलार डिस्ट्रिक्ट में ಇವತ್ತು ಸರ್ಕಾರ ಬರ್ತಕ್ಕಂಥದ್ದು ಯಾವ ಅನುಮಾನ ಇಟ್ಟು ಮಾಡಿದ್ರೆ ನೀವು ಹುಬ್ಬಳ್ಳಿ ಈದ್ಗಾ ಮೈದಾನ ನಾನು ಅಧ್ಯಕ್ಷ ಗೌರವ ಮುಖ್ಯಮಂತ್ರಿ ಸುಡ್ತಾ ಇತ್ತು ವರ್ಷಕ್ಕೆ 10 ಜನ ಸಾಯೋರು. ಜನವರಿ 26ನೇ ತಾರೀಕು 1995 ಇಸ್ವಿ 5,000 ಜನ ಮುಸಲ್ಮಾನರು ಮಸೀದಿಯಿಂದ 5,000 ಜನ ಹಿಂದೂಗಳು ದೇವಸ್ಥಾನದಿಂದ ಜೈನ ಪಾರ್ವತಿ ಪತಿ ಹರ ಮಹಾದೇವ್ ಭಾರತ್ ಮಾತಾ ಕಿ ಜೈ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಮಸೀದಿಯಿಂದ नारे तकबीर अल्लाहु अकबर हिंदू मुस्लिम भाई भाई भारत माता की जय। जनवरी 26ನೇ ತಾರೀಕು ನನ್ನ ತಾಯಿ ಭಾರತ ಮಾತೆಯ ಧ್ವಜ ಹಾರಿತು ಹುಬ್ಬಳ್ಳಿಯಾಗೆ. ಇವತ್ತೊಳಗಡೆ ಆ ಧ್ವಜ ಬಗ್ಗೆ ಏನಾಗಿಲ್ಲ ನಾವು ಕೆಲಸ ಕೂರಿಸುವಂತ ಇನ್ನು ಧರ್ಮದ ಮೇಲೆ ನಿಷ್ಠೆಯಿಂದ ಏನು ಧರ್ಮ ಅಂದ್ರೆ ಏನು? ಕುಂಕುಮ ಹಾಕೋದು ವಿಭೂತಿ ಬಳಿಯೋದು ನಮಾಜಿ ಮಾಡೋದು ಧರ್ಮ ಅಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಬೇರೆ ಯಾವುದಯ್ಯ? ಇದೆಲ್ಲ ಬಸವಣ್ಣ ಹೇಳಿದ್ದಾರೆ. ನಿನ್ನ ಪಕ್ಕದ ಮನೆ ಉಪವಾಸ ಇದ್ರೆ ನಿನ್ನ ಹತ್ರ 2 ರೊಟ್ಟಿ ಇದೆ, 1 ರೊಟ್ಟಿ ಕೊಟ್ಟು ಅವ್ರು ಹೊಟ್ಟೆ ತುಂಬಿಸು. ಇದೇ ನಮ್ಮ ಹಳ್ಳಿಯಲ್ಲಿದ್ದಂತ ಪರಂಪರೆ. ಹೀಗೆ ಇರ್ತೀವಿ. ಭೂಮಂದು ಮನೆಯಲ್ಲಿ ಏನಾದ್ರು ಮಕ್ಕಳು ಆಡ್ತಾ ಹತ್ರೆ ಇಲ್ಲಿ ಲಕ್ಷ್ಮಮ್ಮ ಕೇಳುತ್ತೆ, ಭೂಮಮ್ಮ ನಿನ್ನ ಮಗು ಅಳ್ತಾ ಇದೆ, ಯಾಕೆ ಅಳ್ತಾ ಇದೆ ತಾಯಿ? ಆ ಭೂಮಮ್ಮ ಎದ್ದು ಮನೆಗೆ ಲಕ್ಷ್ಮಮ್ಮ ಎದ್ದು ಬರ್ತಾಳೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ನಾಡು, ಇದು ನಮ್ಮ ಕರ್ನಾಟಕ, ಇದು ರೈತರ ಮಕ್ಕಳು. ಮುತಾನಿ ದೇಸಾಯಿ ಮಾವಿನ ಬೆಳೀತಾನೆ ರೈತರು, ಇದು ಕೂಡೋರು ಸಾಕು. ರೈತರು ಇವತ್ತು ಬೇಸಾಯ ಮಾಡ್ತಾರೆ. ಎತ್ತು ಆ ಎತ್ತಿನ ಕಾಲಿಗೆ ಗಾಳ ಹೊಡೆಯೋರು 4 ಕಟ್ಟೋರು ಸಾಕು. ಇವತ್ತು ರೇಷ್ಮೆ ಬೆಳೀತಾರೆ ರೈತರು, ಡೀಲರ್ಗಳು ಸಾಕರು, ಮಕ್ಕಳುಗಳ ಸಾಕರು. ರೈತರ ಸಂಬಂಧ ಕೂಡ್ಕೊಂಡು ಬಂದಿದೆ. ಇದು ಯಾರ ಕೈಯಲ್ಲಿ ಸಾಕಿಲ್ಲ ಅದಕ್ಕಂತ ಮಾತ್ರ ಇವತ್ತು ಘೋಷಣೆ ಮಾಡಿ ಹೋಗ್ತಾರೆ. ಜಗ್ಗಾ ಕಟ್ಟು ಅನಾಥ ಕಟ್ಟು ಯಾವ ಕಟ್ಟಿ ಮೋದಿನೇ ಜೇಬೆ ಕಟ್ ಮಾಡಿಬಿಟ್ಟಿದ್ದೇವೆ. 150 ರೂಪಾಯಿ ಪೆಟ್ರೋಲ್, ಅದು ಜಗ್ಗಾ ಕಟ್ಟು ಅನಾಥ ಕಟ್ಟಿಂತ ಪೆಟ್ರೋಲ್ ರೇಟ್ ಕಟ್ ಮಾಡಿ ಅದು ಕೇಳಕ್ಕಾಗಲ್ಲ. ಒಂದು ಸಲ ಜನತಾದಳ ಅಧಿಕಾರಕ್ಕೆ ಬಂದ್ರೆ ಬರುತ್ತೆ, 25 ವರ್ಷ ಆದ್ರೂ ನಾವು ಬಿಡಲ್ಲ. ಡಿಎಂಕೆ ಕೂತಂಗೆ ಕರ್ನಾಟಕ ಕೂರುತ್ತೆ. ಯಾವ ಮಾಡಿ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೂ, ತಹಸೀಲ್ದಾರಿಗೂ, ಡಿಸಿಗೂ ಇಷ್ಟ ಹೇಳ್ತದೆ. ಸೂರ್ಯಕಾಂತಿ ಹೂವ ಈ ಸೂರ್ಯ ಈ ಕಡೆ ಇದೆ, ಸೂರ್ಯ ಇದೆ. ದಯವಿಟ್ಟು ನೀವೆಲ್ಲರೂ ಸಹಕಾರ ನೀಡಿ, ನಮಗೆ ಸಹಾಯ ಮಾಡಿ ಕೇಳಲ್ಲ, ನ್ಯಾಯ ಕೊಡಿ. ನಮ್ಮ ಕಾರ್ಯಕರ್ತರು ಇವತ್ತು ನಾನು ಜನತಾದಳದ ಅಧ್ಯಕ್ಷ, ನಿಮ್ಮದು ಒಂದು ಕೊಟ್ಟು ರಕ್ತ ಬಿದ್ದರೆ ನನ್ನ ಪ್ರಾಣ ಕೊಟ್ಟು ನಿಮ್ಮನ್ನು ಕಾಪಾಡ್ತೀನಿ ಅಂತ ಕಾರ್ಯಕರ್ತರಂತೆ ನಡಿಬೇಕು. 95 ಇಸ್ವಿಯಲ್ಲಿ ಏನು ಕಾರ್ಯಕರ್ತರ ಗೌರವ ಇತ್ತು ಆ ಗೌರವ ಇವತ್ತು ಹೊರಗೆ ಬರಬೇಕು. ಇವತ್ತೇನು ಪೋಸ್ಟ್ಗಳು ಚೇರ್ಮನ್ಗಳು ಮತ್ತೊಂದು ಇದ್ದಾವೆ. MLA ಆಗೋದು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ತಾಲೂಕು ಜನತಾದಳದ ಅಧ್ಯಕ್ಷ ಮತ್ತು ತಾಲೂಕಿನ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೋ ಅದೇ ಕೆಲಸವನ್ನ MLA ಶಾಸಕ ಮಾಡಬೇಕು. ಆಗಲೇ ಪಕ್ಷಕ್ಕೆ ದೊಡ್ಡ ಶಕ್ತಿ ಬರ್ತಕ್ಕಂಥದ್ದು. ಆದ್ರಿಂದ ನೀವು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇವತ್ತು
ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮಾಜದ ಸೇರಿದ ಇವತ್ತು ಜೊತೆ ತಗೊಳ್ಳಿ ಮುಂದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ಗೆ ಡಿಸೆಂಬರ್ಗೆ ಎಲೆಕ್ಷನ್ ಬರ್ಬೋದು, ಹೇಳಕ್ಕಾಗಲ್ಲ ಯಾವಾಗ ಬರುತ್ತೆ. ಆದ್ರೆ ಯಾವಾಗ ಬಂದು ನಾವು ಫೇಸ್ ಮಾಡಕ್ಕೆ ತಯಾರಾಗಿದ್ದೇವೆ. ದೇವೇಗೌಡರು ಜೀವಂತವಾಗಿರ್ಬೇಕಾದ್ರೆ ವಿಧಾನಸೌಧದ ಮುಂದೆ ಅವರನ್ನು ಕೂರಿಸಿ ಕುಮಾರಸ್ವಾಮಿ ಮತ್ತು ಜನತಾದಳ ಪ್ರಮಾಣ ವಚನ ಮಾಡತಕ್ಕಂತ